ಒಂದು ಆಕಳ ಒಯ್ದ ಗೋಮಾತೆಯನ್ನು ಕೊಲ್ತಾರ ತಿಳ್ಕೊಂಡು ಹೇಳುದು ನಾವೇ ಒಯ್ದು ಕೊಡುವಂತ ಪ್ರಸಂಗಗಳು. ಮೊನ್ನೆ ಒಬ್ರು ಹೇಳಿದ್ರು, ಅಪ್ಪಗಳು ಬಾಂಡೆ ಹೊರಗೆ ಬಿದ್ರು, ಏನ್ ಮಾಡಿ ಕುಣಿಸಲು ಸಾಧ್ಯ ಆಗ್ಲಿಲ್ಲ, ಹೋದ ಕಸಾಯಿ ಕೊಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದ ಸತ್ತಿದ್ರೆ ಮನ್ಯಾಗ ಮಾಡ್ಕೊಡಕ್ ಬರ್ತದೆ. ನಾವ್ ಆ ಕರ್ತವ್ಯವನ್ನು ಮಾಡ್ಬೇಕು, ನಮ್ ಜವಾಬ್ದಾರಿ ಅದು. ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಸಂದರ್ಭದಲ್ಲಿ ಅದನ್ನು ಮೀರಿ ನಮ್ಮಲ್ಲಿ ಬಂದ್ರಂದ್ರೆ ನಾವು ಜಾಗೃತರಾಗೋಣ, ಎಚ್ಚರಾಗೋಣ. ಅದೆಲ್ಲವನ್ನ ನಾವು ಮಾಡ್ಬೇಕು. ಯಾಕಂದ್ರೆ ನಾವೇನೋ ಒಂದು ಈ ವ್ಯವಸ್ಥೆಯನ್ನು ಇಟ್ಕೊಂಡು ಹೊಂಟಿದೀವೋ, ಈ ಜಗತ್ತಿನ ವ್ಯವಸ್ಥೆ ಇದ್ದದೊಳಗೆ ನಾವೆಲ್ಲರೂ ನಿಷ್ಠುರಾಗಬೇಕು, ಕಾರ್ಯವನ್ನು ಪರಿಪಾಲನೆ ಮಾಡಬೇಕು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಒಂದು ಗ್ರಂಥದೊಳಗೆ ಬರೀತಾರ, ಹಜ್ಜಿಗೆ ಹೋಗ್ತಕ್ಕಂಥ ಇಸ್ಲಾಂ ಧರ್ಮದ ಆತನ ಅತ್ಯಂತ ಪ್ರಾಮಾಣಿಕ ಗೆಳೆಯನಾಗಿರ್ತಕ್ಕಂಥ ಬ್ರಾಹ್ಮಣನ ಮಗಳು ಮದುವೆ ನಿಂದಿರ್ತಾನ, ದುಡ್ಡ ಇರ್ಲಿಲ್ಲ. ಆ ಹಜ್ಜಿಗೆ ಹೋಗ್ತಕ್ಕಂಥ ಒಬ್ಬ ಪೈಗಂಬರ, ಒಬ್ಬ ಇಸ್ಲಾಂ ಧರ್ಮದ ಪುಣ್ಯಾತ್ಮ ಬಂದು ಹೇಳ್ತಾನ, ನಿನ್ನ ಮಗಳನ್ನ ಮದುವೆ ಸುಳ್ಳು ಮಾಡಿ ನಾನು ಹಜ್ಜಿಗೆ ಹೋಗಿ ಏನು ದರ್ಶನ ಪಡೆದು ಭಾಗ್ಯ ಇಲ್ಲ, ನಿನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟ ಬಳಿಕ ಇದೇ ರೊಕ್ಕವನ್ನು ನಿನ್ನ ಮಗಳ ಗದ್ದಲಕ್ಕಾಗಿ ಕೊಡ್ತಾನೋ, ಉಳಿತಂದ್ರೆ ನಾನು ಹಜ್ಜಿಗೆ ಹೋಗ್ತಾನೆ, ಇರಲಿಲ್ಲ ಸಾಧ್ಯವಿಲ್ಲ, ಇದೇ ಮಕ್ಕಳ ಮದುವೆಗಳಿಂದ ಭಾಗ್ಯ ಪಡಿತೇನೆ ಅಂತ ತಿಳ್ಕೊಂಡು ಇಂಥವರು ಕೂಡ ಆ ಧರ್ಮದಲ್ಲದ ಇಂಥವ್ರದಾರ. ಅದಕ್ಕೆ ಧರ್ಮ ಕೆಟ್ಟದಲ್ಲ ಪುಣ್ಯಾತ್ಮರ, ಅಧರ್ಮದಿಂದ ನಡೀತಕ್ಕಂಥ ಈ ಧರ್ಮ ಎಲ್ಲಾ ಧರ್ಮದವ್ರ ಅಂತ ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇದ್ದೀರಿ. ಅಂತವ್ರ ಮೊದಲ, ಯಾಕಂದ್ರೆ ಜ್ವಾಳದಾಗ ನುಸಿ ಹೊರಗಿನ ಅಲ್ಲೇ ಇರ್ತಾವ, ಆ ನುಸಿಗಳನ್ನು ಮೊದಲು ಕೊಡ್ತಕ್ಕಂಥ ಕೆಲಸ ನಮ್ದಾಯ್ತದ, ಅವಾಗ ನಮ್ಮ ಧರ್ಮವನ್ನು ಜಾಗೃತಿ ಮಾಡ್ಲಿಕ್ಕೆ ಸಾಧ್ಯದ. ನಾವೆಲ್ಲಾ ಸಂಘಟನೆಗಳು ಕಟ್ಕೊಂಡು ಒಂದು ಪಕ್ಷಕ್ಕೆ ಜೈ ಅನ್ಕೊಟ್ಟು ಒಬ್ಬರಿಗೆ ಜೈ ಅನ್ಕೊಟ್ಟು ಹೊಂಟ್ರಿ ಅಂದ್ರ ಮತ್ತೊಬ್ರು ವಿಚಾರ ಮಾಡ್ತಾರೆ, ಸ್ವಾಮಿ ರಾಜಕೀಯ ಮಾಡ್ಲಕತ್ತೇವೆ. ನೀವು ಕರೆದಾಗ ನಾವು ಬರ್ಲಿಲ್ಲ ಅಂದ್ರ ನೀವು ಬೈತೀರಿ. ಆದ್ರ ಅದು ಯಾವ್ದೋ ಪಕ್ಷಕ್ಕೆ ಸಂಬಂಧ ಆಗಕತ್ತ ಕಾರ್ಯಗಳು ಯಾಕೆ ಹೋಗ್ತೀರಿ ಅವ್ರು ಕೇಳ್ತಾರೆ, ಯಾರ್ದು ಕೇಳೋದು ಯಾರ್ದು ಬಿಡುದು ತರ್ಕನ ಸುರುವಿಗೆ ಹೇಳಿ. ನಿಮಗೆ ಪಕ್ಷ ಮುಖ್ಯ ಅಲ್ಲ, ಯಾವ ಪಕ್ಷ ಯಾವ ವ್ಯಕ್ತಿ ಏನು ಅವಶ್ಯಕತೆ ಇಲ್ಲ. ನಮ್ಮ ದೇಶವನ್ನು ಸುಂದರವಾಗಿ ಕಟ್ತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ಈ ದೇಶಕ್ಕಾಗಿ, ಈ ದೇಶದ ಜನತೆಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋ ಸಲುವಾಗಿ ಯಾವ ದುಡಿತಾನ ಅವನು ಬಿಡುವಂತ ಕೆಲಸ ಪ್ರಾಮಾಣಿಕ ಸಂಘಟನೆಗಳು ಆಗಬೇಕು. ಅಂತ ಬಂಧುಗಳೇ, ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಹನುಮಾಲ ಧರಿಸಿಕೊಂಡು ತಾವೆಲ್ಲ 7 ದಿನಗಳ ಪರ್ಯಂತರವಾಗಿ ಯುವಕರು ಎತ್ತ ಸಾಗಾಕತ್ಯಾರ ಅಂತಕ್ಕಂಥದ್ದು. ಯುವಕರು ಎತ್ತ ಸಾಗಾಕತ್ಯಾರ. ಇವತ್ತ 7ನೇ ಕ್ಲಾಸಿಗೆ ಹೊಡ್ತಿಲ್ಲ, 10ನೇ ಕ್ಲಾಸಿಗೆ ಹೋಗೋಟಿಗೆ ಅವನ ಕೈಯಾಗ 10,000 ಮೊಬೈಲ್ ಅದ, ಅವನ ಕೈಯೊಳಗೆ 10,000 ಮೊಬೈಲ್ ಅದ. ಅದೇ ಮನೆಯೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ಇವತ್ತು ಗ್ರಂಥ ಕೊಟ್ಟಾರ ಹನುಮಾಲ ಅಂತಕ್ಕಂಥದ್ದು. ಯಾರ ಮನೆಯೊಳಗೆ ಹುಡುಕಾಡ್ತಾರೆ ಸಿಗಾಗಿಲ್ಲ. ಒಬ್ಬೊಬ್ಬರ ಮನೆಯಾಗ 10 ಮೊಬೈಲ್, ಒಬ್ಬರ ಹೆಂಡತಿಗೊಂದು ಮೊಬೈಲ್, ಗಂಡಗೊಂದು ಮೊಬೈಲ್, ಮಕ್ಕಳಿಗೆ 10 ಮೊಬೈಲ್. ಈ ಪರಿಸ್ಥಿತಿ ಬಂದಾಗ ಸಂಸ್ಕೃತಿಯನ್ನು ಎಲ್ಲಿ ಉಳಿಸಲಿಕ್ಕೆ ಸಾಧ್ಯದ, ಬೆಳೆಸಲಿಕ್ಕೆ ಸಾಧ್ಯದ, ಎಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂತ ಕೇಳಿದ್ರೆ ಇಂಥ 100 ಕಾರ್ಯವನ್ನ ಮಾಡಿದ್ರು ಕೂಡ ನಾವು ಜಾಗೃತ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ನಮ್ಮನ್ನು ನಾವು ತಿದ್ದಿಕೊಂಡಾಗ, ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ಬದಿಗಟ್ಟಿದಾಗ, ನಾನೇ ನಿನಗೆ ಮಾದರಿ, ಹನುಮಂತನ ಮಾದರಿ ಬೇಡ, ಸ್ವಾಮಿ ವಿವೇಕಾನಂದನ ಮಾದರಿ ಬೇಡ, ಸದೇಶ್ವರ ಪೂಜ್ಯರ ಮಾದರಿ ಅನ್ನೋದಕ್ಕಿಂತ ನನ್ನಾಗ ಆಗಲೇ ತಿಳ್ಕೊಂಡು ನಾವು ಯಾವಾಗ ತಯಾರಾಗ್ತೇವೋ ಅವಾಗ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥವ್ರು. ಇವತ್ತು ಈ ಸಮುದಾಯದೊಳಗೆ ಸ್ವಾರ್ಥದ ಜನ, ಇಸ್ಲಾಂ ಧರ್ಮದ ಕ್ರಿಶ್ಚಿಯನ್ ಇರೋದು ಯಾರೇ ಇರಲಿ, ಸ್ವಾರ್ಥದ ಬೆಂಕಿ ಹಚ್ಚಿ ಜ್ವಾಲೆ ಉರಿಯಾಕತ್ತಿದೆ. ಉರಿಯುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಆ ಸ್ವಾರ್ಥವನ್ನು ಬದಿಗೊತ್ತಿ, ಆ ಸ್ವಾರ್ಥವನ್ನು ಬಿಟ್ಟು, ಅದಕ್ಕೆ ನಿಜಮಂಡ್ರು ಬರೀತಾರೆ, ವೈರವಿಲ್ಲದೆ ಎಲ್ಲರ ಜೊತೆ ಕೂರ್ಪದೆ ಚಂದ ಮಮ. ಎಲ್ಲರ ಜೊತೆ ವೈರತ್ಯ ಇಲ್ಲದ ಬದುಕಬೇಕಂತ ಹೇಳೋದು ಮಾತ್ರ ನಮ್ಮ ಜೀವನದ ಯಾವಾಗ ಕಾರ್ಯರೂಪಕ್ಕೆ ತರ್ತೀವೋ ಅದು ಯಶಸ್ವಿ ಆಗ್ತದ. ಅಂತ ಮಾತನ್ನ ತಾವೆಲ್ಲರೂ ಇಲ್ಲೆಲ್ಲ ಹನುಮ ಮಾಲಾಧಾರಗಳು ಅರ್ಥಕ್ಕಿನಾಗಿ ಇಟ್ಕೋಬೇಕಾಗಿಲ್ಲ. ಇಲ್ಲಿ ತಾಯಿಂದರ ಏನು ಅವಶ್ಯಕತೆ ಇಲ್ಲ ಬೇಡ್ರಿ. ತಾವೆಲ್ಲರೂ ಮನೆಯೊಳಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಎಂತ ಬಟ್ಟೆಯನ್ನು ಉಡಬೇಕು, ಮನೆಯೊಳಗೆ ಎಂತ ಬಟ್ಟೆಯನ್ನು ಉಡಬೇಕು, ಬಹಿರಂಗದಾಗ ಎಂತ ಬಟ್ಟೆಯನ್ನು ತೋಡಬೇಕಂತಕ್ಕಂಥ ಜಾಗೃತಿ ನೀವು ಮಾಡಿಬಿಟ್ರಿ ಅಂದ್ರ ನಮ್ಗೆ ಯಾರಿಂದಲೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳ್ತಾ ನಿಮ್ಮೆಲ್ಲರಿಗೆ ಶುಭವಾಗ್ಲಿ. ಈ ಕಾರ್ಯಕ್ರಮ ನಮ್ಮ ಬ್ರಹ್ಮಾನಂದರು ಬಹಳ ಅದ್ಭುತವಾಗಿರ್ತಕ್ಕಂಥ 15-20 ದಿವಸಗಳು ಎಲ್ಲ ಕಡೆ ಅಡ್ಡಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದಿಷ್ಟು ಇಂಥ ಸಂದೇಶಗಳು ನಮ್ಮ ಜೊತೆ ಉಳಿಬೇಕು, ಬೆಳಿಬೇಕು, ಸಂಸ್ಕೃತಿ ಉಳಿಸಿ ಬೆಳೆಸೋದ್ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ನೆರವೇರಿಸಿರ್ತಕ್ಕಂಥ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗುವಿಗೆ ಅನಂತ ಶರಣಾರ್ಥನೆ ಹೇಳಿ ನನ್ನ ವಾಣಿಗೆ